ಇಂದು ಸಿಎಂ ಸಿದ್ದರಾಮಯ್ಯ ಅವರು 16ನೇ ದಾಖಲೆಯ ಬಜೆಟ್ ಅನ್ನ ಇನ್ನೇನು ಸದ್ಯ ನಡೆಸ್ತಿದ್ದಾರೆ. ಅದ್ರ ಬಗ್ಗೆ ವಿಚಾರವಾಗಿ ಮಾತಾಡ್ಸೋಣ ಸರ್. ಇವತ್ತು 16ನೇ ಬಜೆಟ್ ಇದೆ ಸಿಎಂ ಸಿದ್ದರಾಮಯ್ಯ ಅವ್ರದ್ದು. ಏನಾದ್ರು ನಿರೀಕ್ಷೆ ಇತ್ತಾ? ನಿರೀಕ್ಷೆ ತಕ್ಕಂಗೆ ಪ್ರತಿಫಲ ಸಿಕ್ಕಿದ್ಯಾ ಅಂತ? ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ, ಮುಖ್ಯಮಂತ್ರಿ. ಇವತ್ತು 16ನೇ ಬಜೆಟ್ ಅನ್ನ, ದಾಖಲೆ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯನವರು ಎಲ್ಲೋ ಒಂದು ಉಳಿಕೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇತ್ತಂತ ಸುಮಾರು 19,000 ಕೋಟಿ ಡಿಫಿಸಿಟ್ ಕಾಣ್ತಾ ಇದೆ. ಜೊತೆಗೆ 4,09,000 ಕೋಟಿಯ ಬಹುತ್ ದೊಡ್ಡ ಗಾತ್ರದ ಬಡ್ಜೆಟ್ ಅನ್ನು, ಆದರೆ ಕಳೆದ ಬಾರಿಗಿಂತ ಒಂದು ಸುಮಾರು 51,000 ಕೋಟಿ ಹೆಚ್ಚುವರಿ ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇದನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಸಾಲವನ್ನು ಹೆಚ್ಚು ತಗೊಳ್ಳೋ ದೃಷ್ಟಿಯಿಂದ ಬಡ್ಜೆಟ್ ಸೈಜನ್ನು ದೊಡ್ಡದು ಮಾಡಿದ್ದಾರೆ. ಇದರಲ್ಲಿ 1.5 ಲಕ್ಷ ಕೋಟಿಯಷ್ಟು ಇತರೆ ಕಾರ್ಯಗಳಿಗೆ ಅಂತ ಮೀಸಲಿಟ್ಟಿದ್ದಾರೆ. ಇದು ಯಾವುದಕ್ಕೆ ಏನು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಗೊತ್ತಾಗಬೇಕಾಗತ್ತೆ. ಅಂದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸಾಲ ಮರುಪಾವತಿಗೆ ಸುಮಾರು 18% ಬಡ್ಜೆಟಲ್ಲಿ ಮೀಸಾಗ್ತಾ ಇದೆ. ಸಾಲ ತಗೊಳ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಈ ಸಾಲವನ್ನು ತೀರಿಸೋದಕ್ಕೆ ಇನ್ನೊಂದೊಂದು ರೀತಿಯಲ್ಲಿ ಇದು ಮಾಡಿದ್ದಾರೆ. 40,000 ಕೋಟಿಯಿಂದ ಅಬಕಾರಿಯಿಂದ ನಿರೀಕ್ಷೆ ಮಾಡಿದ್ದಾರೆ. ಅದೇ ರೀತಿ ಕಮರ್ಷಿಯಲ್ ಟ್ಯಾಕ್ಸಸ್ಸಿಂದ ಸುಮಾರು 1,20,000 ಕೋಟಿಯಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇದು ಎಷ್ಟು ಅಚೀವ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಇವತ್ತು ಏನಾಗಿದೆ, ಎಜುಕೇಷನ್ಗೆ, ಅಗ್ರಿಕಲ್ಚರ್ಗೆ, ಹೆಲ್ತ್ ಸೆಕ್ಟರ್ಗೆ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಆ ಪ್ರಮಾಣದಲ್ಲಿ ಆಗಿಲ್ಲ. 10% ಎಜುಕೇಷನ್ಗೆ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ಗೂ ಬಹಳ ಕಡಿಮೆ ಇದೆ. ಆ ದೃಷ್ಟಿಯಿಂದ ಇದನ್ನೆಲ್ಲವನ್ನು ಕೊಡ್ಬೋದಾಗಿತ್ತು. ಎಲ್ಲೋ ಸರ್ಕಾರ ಈ ಉಚಿತ ಘೋಷಣೆಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಸರಿದೂಡಿಸೋದಕ್ಕೆ ಸಾಲವನ್ನು ಜಾಸ್ತಿ ಮಾಡ್ತಾ ಇದೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಬೇಕಾಗಿರ್ತಕ್ಕಂತಹ ಹಣ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ ಬಾರಿಗೆ ಹೋಲಿಸಿದರೆ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ, ಆದರೆ ಅದು ತಕ್ಷಣದಲ್ಲಿ ಆಗ್ತಕ್ಕಂಥದ್ದಲ್ಲ. ಇವೆಲ್ಲವೂ ಕೂಡ ಮುಂದಿನ ವರ್ಷಗಳಿಗೆ ಹೋಗುವಂಥ ಕಾಮಗಾರಿಗಳು ಇದು. ಯಾಕಂದರೆ ದೂರದೃಷ್ಟಿಯ ಯೋಚನೆಗಳು ಅಂತ ಹೇಳ್ಕೊಂಡು ಅದಕ್ಕೆ 7,000 ಕೋಟಿ ಅಂತೇಳಿ ಆ ಹಣ ಈ ಸತಿ ಖರ್ಚಾಗುತ್ತೆ ಅಂತಕ್ಕಂಥದ್ದು ನಮಗೆ ಇದರಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಇನ್ನು ಪೂರ್ತಿ ಅಧ್ಯಯನ ಮಾಡಿದ ಮೇಲೆ ಗೊತ್ತಾಗಬೇಕು. ಧನ್ಯವಾದ.